ಭರತ ವಿದ್ಯಾ ವಿಷಯದಲ್ಲಿ ಪರಿಚರ್ಯತನ ನಮಗೆ ನಮಗಲ್ಲದು ಈ ಸಂಗರದ ಸಾರಥಿತನ ಸಂಗರದ ಸಾರಥಿತನವ ಮರೆದೆವು ಹಲವು ಕಾಲದಲ್ಲಿ. ಅರಿಭಟರು ಭೀಷ್ಮಾದಿಗಳು ನಿಳಲರಿದು ಸಾರಥಿತನದ ಕೈಮನ ಬರಡರಿಗೆ ದೊರಕುಂಬುದೇ ರಣಸೂರೆಯಲ್ಲೆಂದ. ಯಾವಾಗ ಉತ್ತರ ಕುಮಾರ ಹೀಗೆ ಹೇಳಿದ್ನೋ ಹಾಗೆ ನೋಡಿದ್ರೆ ಅರ್ಜುನ ತಾನು ಬಂದಿರೋದು ಸಾರಥಿಯಾಗೋದಿಕ್ಕೆ ಅನ್ನೋದು ಗೊತ್ತಿದೆ. ಮುಂದೆ ಅವನು ಕೌರವರನ್ನ ಎದುರಿಸಬೇಕು ಅನ್ನೋ ಒಂದು ಮನೋಭಿಲಾಷೆಯಲ್ಲೇ ಬಂದಿದ್ದಾನೆ. ಆದರೆ ಕವಿ ಒಂದು ರೀತಿ ಆನುಷಂಗಿಕವಾಗಿ ಕೆಲವು ಆ ಪ್ರಯೋಗಗಳನ್ನ, ಆ ನಾಟಕೀಯ ಬೆಳವಣಿಗೆಯನ್ನ, ನಾಟಕೀಯ ಸಂಭಾಷಣೆಗಳನ್ನ ಅಲ್ಲಲ್ಲಿ ತುಂಬಾ ಚೆನ್ನಾಗಿ ತರ್ತಾನೆ. ಅರ್ಜುನ ತಿರುಗಿಸಿ ಹೇಳ್ತಾ ಇದ್ದಾನೆ, ಭಾರತ ವಿದ್ಯಾ ವಿಷಯದಲ್ಲಿ ಪರಿಚರ್ಯತನ ನಮಗಲ್ಲದು ಈ ಸಂಗರದ ಸಾರಥಿತನವ ಮರೆದೆವು ಹಲವು ಕಾಲದಲ್ಲಿ. ಉತ್ತರ ಕುಮಾರ, ನನಗೆ ಭರತನಾಟ್ಯದಲ್ಲಿ ವಿಶೇಷವಾದಂತಹ ಪರಿಚರ್ಯೆ ಇದೆ. ಆದರೆ ನಾನು ಸಾರಥಿತನವನ್ನು ಮಾಡಿ ಮರ್ತು ಹೋಗಿದ್ದೇನೆ. ಬಹಳ ಹಿಂದಿನ ಕಾಲದಲ್ಲಿ ಮಾಡಿದ್ದು ಅಲ್ಲದೆ ಅದರಲ್ಲೂ ಎದುರಿಗಿರುವಂತಹ ಅಹಿತ ಸೇನೆ ಯಾರು, ಭೀಷ್ಮ, ದ್ರೋಣ, ಕರ್ಣಾದಿಗಳು, ಅವರು ಮುಂದೆ ನಿಲ್ಲೋದಕ್ಕೂ ನನ್ನ ಬಳಿ ಸಾಮರ್ಥ್ಯ ಇಲ್ಲ. ಇನ್ನು ಎಂಥ ಸಾರಥಿತನವನ್ನು ಮಾಡಲಿ? ಅವರನ್ನು ಎದುರಿಸೋದು ಬಹಳ ಕಷ್ಟ. ಇನ್ನೆಂತಹ ನನ್ನಂತಹ ಅಲ್ಪನಾದವನು ಸಾರಥಿತನವನ್ನು ಮಾಡಿಬಿಟ್ರೆ ಅದು ಸಾಧ್ಯವಾಗತ್ತೆಯೇ ನೀನು ಗೆಲ್ಲೋದಿಕ್ಕೆ? ಯುದ್ಧ ಅನ್ನುವುದು ಕೇವಲ ಯುದ್ಧ ಅನ್ನೋದು ಬರೀ ಕೇವಲ ಒಂದು ರೀತಿ ಸೂರೆ ಮಾಡಿದಾಗಲ್ಲ. ಸಾರಥಿತನವ ಕೈಮನ ಬರಡರಿಗೆ ದೊರಕೊಂಬುದೇ ರಣಸೂರೆಯಲ್ಲೆಂದ. ಯುದ್ಧ ಅನ್ನೋದು ಕೇವಲ ಕೊಳ್ಳೆ ಹೊಡೆಯೋದು ಮಾತ್ರ ಅಲ್ಲ, ಅಲ್ಲಿ ಹಲವಾರು ವಿಷಯಗಳಿದೆ ಅಂತ ಅರ್ಜುನ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಅದು ಅಂದ್ರೆ ಆ ಸಂದರ್ಭವನ್ನ ತುಂಬಾ ನಾಟಕೀಯವಾದಂತಹ ಒಂದು ಸೊಬಗನ್ನ ಕೊಡೋದಕ್ಕೋಸ್ಕರ ಆ ಮಹಾಕವಿ ಕುಮಾರವ್ಯಾಸ ತನ್ನ ಬಯಲು ಸೀಮೆಯ ಆ ಕಠೋರ ನುಡಿಗಳಿಂದ ರಸವತ್ತಾಗಿ ಆ ಸಂದರ್ಭವನ್ನ ವರ್ಣಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆನಿರಲು ಭೀಷ್ಮಾದಿಗಳು ನಿನಗೆ ಏನು ಮಾಡಲು ಬಲ್ಲರು? ಅಳುಕದೆ ನೀನು ನಿಲು ಸಾಕು, ಒಂದು ನಿಮಿಷಕ್ಕೆ ಗೆಲುವೆನವರುಗಳ. ತಾನದಾರೆಂದು ಅರಿಯಲು ಆ ಗುರುಸೂನು ಕರ್ಣ ದ್ರೋಣರೆಂಬವರು ಆನರಿಯದವರಲ್ಲ. ಸಾರಥಿಯಾಗೋ ಸಾಕು ಎಂದ. ಯಾವಾಗ ಅರ್ಜುನ ಹೇಳ್ತಾನೆ ಎದುರು ಪಕ್ಷದಲ್ಲಿರೋರು ಸಾಮಾನ್ಯರಲ್ಲ, ಭೀಷ್ಮಾದಿಗಳು ಮಹಾ ಸಾಮರ್ಥ್ಯವಂತರು ಅಂತ ಹೇಳೋಣ, ಆವಾಗ ಉತ್ತರ ಕುಮಾರ ಹೇಳ್ತಾ ಇದ್ದಾನೆ, ಆನಿರಲು ಭೀಷ್ಮಾದಿಗಳು ನಿನಗೇನ ಮಾಡಲು ಬಲ್ಲರು? ನಾನಿರಬೇಕಾದ್ರೆ ನೀನು ಏನಕ್ಕೆ ಯೋಚನೆ ಮಾಡ್ತೀಯ? ನೀನು ಲವಲೇಶದಷ್ಟು ಕೂಡ ಚಿಂತೆ ಮಾಡಬೇಡ, ಹೆದರಬೇಡ. ನೀನು ನನ್ನ ಸಾರಥ್ಯವನ್ನು ವಹಿಸು. ನೀನು ಸಾಕೊಂದು ನಿಮಿಷಕ್ಕೆ ಗೆಲುವೆನವರುಗಳ. ಒಂದೇ ನಿಮಿಷಕ್ಕೆ ಗೆದ್ದಾಕ್ಬಿಡ್ತೀನಿ ನಾನು. ಒಂದೇ ನಿಮಿಷದ ಲೆಕ್ಕವನ್ನು ಬೇರೆ ಹೇಳ್ತಾ ಇದ್ದಾನೆ ಉತ್ತರ ಕುಮಾರ. ಆ ಮಟ್ಟಕ್ಕೆ ಅವನು ಮುನ್ನುಗ್ಗಬೇಕು ಅನ್ನೋ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಹಾಗೆ ಒಂದೇ ನಿಮಿಷಕ್ಕೆ ನಾನು ಗೆದ್ದು ಹಾಕಿಬಿಡ್ತೀನಿ ಅಂತ ಉತ್ತರ ಕುಮಾರ ಹೇಳೋಣ. ಆವಾಗ ಮುಂದುವರೆದು ಉತ್ತರ ಹೇಳ್ತಾ ಇದ್ದಾನೆ, ತಾನದ ಆರೆಂದರಿಯಲ ಗುರುಸೂನು ಕರ್ಣದ್ರೋಣರೆಂಬವರ್. ನನಗೇನು ಗೊತ್ತಿಲ್ವಾ ಅವರು ಭೀಷ್ಮ, ದ್ರೋಣ, ಕರ್ಣರು ಯಾರು ಅಂತ? ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ನಾನೇನು ಅವ್ರನ್ನ ಬಲ್ಲೆ ಗೊತ್ತಿಲ್ಲ ಅಂತ ಅನ್ಕೋಬೇಡ, ನಾನು ಅವ್ರನ್ನೆಲ್ಲ ಬಲ್ಲೆ. ನೀನು ಸುಮ್ಮನೆ ನನ್ನ ಸಾರಥಿಯಾಗು ಅಂತ ಹೇಳಿ ಉತ್ತರ ಕುಮಾರ ಅರ್ಜುನನಿಗೆ, ಬೃಹನ್ನಳೆಯ ವೇಷದಲ್ಲಿರುವ ಅರ್ಜುನನಿಗೆ ತನ್ನ ಬಡಾಯಿಯನ್ನು ಕೊಚ್ಕೊಂಡು ತಾನು ಅವ್ರನ್ನೆಲ್ಲ ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಮಹಾ ನಾಟಕೀಯ ಪ್ರಸಂಗಗಳನ್ನ ಒಳಗೊಂಡಂತಹ ಕಾವ್ಯ ಭಾಗಗಳಲ್ಲಿ ಈ ಉತ್ತರನ ಪ್ರಸಂಗ ಒಂದು ಮತ್ತು ಕೀಚಕವಧೆ ಅದು ತುಂಬಾ ಚೆನ್ನಾಗಿದೆ. ಹೀಗೆ ಆಮೇಲೆ ದೂರ್ವಾಸಾತಿಥ್ಯ ಅದು ತುಂಬಾ ಚೆನ್ನಾಗಿದೆ. ಹೀಗೆ ಕೆಲವು ಅತ್ಯುತ್ತಮವಾದಂತಹ ಪ್ರಸಂಗಗಳು ಕುಮಾರವ್ಯಾಸನಲ್ಲಿ ಬರುತ್ತೆ. ಅದು
ತುಂಬ ಉತ್ತಮವಾದಂತಹ ನಾಟಕೀಯ ಗುಣಗಳನ್ನು, ಸಂಭಾಷಣೆಗಳನ್ನು ಹೊಂದಿದೆ ಅಂತ ಹೇಳುತ್ತಾ ಇವತ್ತಿನ ವ್ಯಾಖ್ಯಾನವನ್ನು ಮುಗಿಸೋಣ. ನಮಸ್ಕಾರ.